ಬನ್ನಿ, ಈಗ ಯಾವುದೋ ಫಿಗರ್ಗಳೆಲ್ಲ ಫಾಲೋ ಮಾಡ್ತಾರೆ ನೋಡಿ. ಇದು ಯಾರೋ ಫಾಲೋ ಮಾಡಿದಾರಂತ, ಅದು ಅವಶ್ಯಕತೆ ಇದೆಯಾ ಈಗ? ಅದೀಗ ಅವಶ್ಯಕತೆ ಇದೆಯಾ? ಅದು ಹ್ಞೂ, ಒಂದು ಸೈಡಲ್ಲಿ ಹಾಕೊಳ್ಳಿ, ಉರಿಯುತ್ತಂತೆ. ಗ್ಲೌಸ್ ಹಾಕೊಳ್ಳಿ ಅಂದರೆ ಉರಿಯುತ್ತಂತೆ. ಮಳೆ ಶುರುವಾಯಿತು, ಮಾತು ಶುರುವಾಗಲಿ. ಸ್ನೇಹಿತರೆ, ಫೈನಲಿ 3 ಜನನೂ ಬಂದಿದ್ದೀವಿ. ನೋಡ್ಬೋದು ನೀವು. ಸ್ವಲ್ಪ ನಮ್ಮ ವಿನಯ್ ಬ್ರೋ ಬಂದು ಸ್ವಲ್ಪ ಲೇಟ್ ಆಯಿತು. ಇಟ್ಸ್ ಓಕೆ. ಓಪ್, ಹೌದು ಹಾಂ ಸ್ಟ್ರೈಟ್ ಇರಲಿ. ಸರಿ, ನೀವು ಬನ್ನಿ ಈ ಕಡೆ. ಓಕೆ, ಇಲ್ಲಿ ನಮ್ಮ ಮೀಟಪ್ ಪಾಯಿಂಟ್ ಬಂದು ಅಮ್ಮನ ದೇವಸ್ಥಾನ ಅಂತ ಹೇಳಿದ್ವಿ. ಸೊ ಅಲ್ಲಿಗೆ ಫೈನಲಾಗಿ 3 ಜನ ಬಂದಿದ್ದೀವಿ. ನೋಡ್ಬೋದು. ಈಗ ಒಂದು ದೃಷ್ಟಿ ತೆಗೆದ್ಬಿಟ್ಟು ಅಮ್ಮ ಸೇಫಾಗಿ ಹೋಗಿ ಬರೋಣ. ಕಾಯಿ ಹೋಗಲಿಲ್ಲ. ಇರಲಿ ಬನ್ನಿ. ಓಕೆ, ಇಲ್ಲ ಬೆಳಗ್ಗೆ ಅಲ್ಲಿ ಹೊಡೆದ್ರಲ್ಲ ಅಷ್ಟೇ. ಓಕೆ, ಲೆಟ್ಸ್ ಗೋ. ಸ್ನೇಹಿತರೆ, ಟೈಮ್ ಈಗ 2:30 ಆಗೋಗಿದೆ. ದಾವಣಗೆರೆ 250 ಕಿಲೋಮೀಟರ್ಸ್ ಬಂದಿದ್ದೀವಿ ಮನೆಯಿಂದ. ನೋಡಿ, ಚೈತ್ರ ಹೋಟೆಲ್. ನಿಮಗೇನು ದಾವಣಗೆರೆ ಮುಂಚೆ 20 ಕಿಲೋಮೀಟರ್ ಮುಂಚೆ ಒಂದು ಟೋಲ್ ಸಿಗುತ್ತೆ. ಟೋಲ್ ಹತ್ರ ಬಂದರೆ ಚೈತ್ರ ಹೋಟೆಲ್ ಅಂತ ಮಸ್ತಾಗಿದೆ. ಉತ್ತರ ಕರ್ನಾಟಕ ಊಟ, ಬಜ್ಜಿ ಸೈಡ್ಸ್ಗೆ ಎಲ್ಲ ಹಾಕ್ಕೊಡ್ತಾರೆ ಆಂಟಿ. ಅವ್ರ ಮಗಳ ಹೆಸರು ಚೈತ್ರ ಅಂತ. ನೋಡಿ, ಚೈತ್ರ ಹೋಟೆಲ್ ಚೆನ್ನಾಗಿದೆ, ಸಕ್ಕತ್ತಾಗಿದೆ ಟೇಸ್ಟ್ ಮಾತ್ರ. ಉತ್ತರ ಕರ್ನಾಟಕಕ್ಕೆ ಬಂದರೆ ಮಿಸ್ ಮಾಡದೆ ಉತ್ತರ ಕರ್ನಾಟಕದ ಊಟನ ಸವಿಯೋದನ್ನ ದಯವಿಟ್ಟು ಮರೆಯಬೇಡಿ. ಚೈತ್ರ ಹೋಟ್ಲಲ್ಲಿ ತಿನ್ನಿ, ಚೆನ್ನಾಗಿದೆ. ನಿಜವೂ ಸೀರಿಯಸ್ ಆಗಿ ಫುಡ್ ಚೆನ್ನಾಗಿದೆ, ಹೈಜಿನಿಕ್ ಆಗಿದೆ. ಡಿಸ್ಕೌಂಟ್ ಬೇಕು ಅಂದರೆ ಅವ್ರನ್ನೇ ಕೇಳಿ. ಆ್ಯಂಡ್ ನೋಡಿ, ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾರೆ. ನೋಡಿ, ಅಲ್ಲೋಗಿ ಇನ್ಸ್ಟಾಗ್ರಾಮ್ ನೋಡ್ತಾವ್ರೆ, ಅಲೆಮಾರಿ 56 ಯಾರು ಅಂತ. ನೋಡಿ, ಟೈಮ್ ಆಯಿತು. ಇನ್ನೂ ಒಂದು 500-600 ಕಿಲೋಮೀಟ್ರ್ ಹೋಗಬೇಕು ಸತಾರಾಗೆ. ಡೇ 1. ಬನ್ನಿ, ಈಗ ಯಾವುದೋ ಫಿಗರ್ಗಳೆಲ್ಲ ಫಾಲೋ ಮಾಡ್ತಾರೆ ನೋಡಿ. ಇದು ಯಾರೋ ಫಾಲೋ ಮಾಡಿದಾರಂತ, ಅದು ಅವಶ್ಯಕತೆ ಇದೆಯಾ ಈಗ? ಅದೀಗ ಅವಶ್ಯಕತೆ ಇದೆಯಾ? ಎಲ್ಲ ರೆಕಾರ್ಡ್ ಆಗ್ತಿದೆ. ಹಿಂಗಾದ್ರೆ ಹ್ಞೂ, ಒಂದು ಸೈಡಲ್ಲಿ ಹಾಕೊಳ್ಳಿ, ಉರಿಯುತ್ತಂತೆ. ಗ್ಲೌಸ್ ಹಾಕೊಳ್ಳಿ ಅಂದರೆ ಉರಿಯುತ್ತಂತೆ. ಎಲ್ಲ ರೆಕಾರ್ಡ್ ಆಗೈತೆ ನೋಡಿ. ಗ್ಲೌಸ್ ಹಾಕ್ಕೊಳ್ಳಿ ಅಂದರೆ ಉರಿಯುತ್ತಲ್ಲ ಗ್ಲೌಸು, ಏನು ಹಾಕೋಬೇಕಾ ಅಂತಾರೆ. ನೋಡಿ ಅವ್ರ ಹೆಸರು, ರಿಯಲ್ ಹೆಸರು ವಿನಯ್ ಇರ್ಬೋದು. ಅವ್ರ ಅಡ್ಡ ಹೆಸರು ಒಂದು ಮೇಡ್ ಇನ್ ಜಪಾನ್. ಏನೋ ಹೇಳ್ತಾವ್ರೆ, ಅವ್ರಿಗೆ ಕೇಳಿಸ್ತಿಲ್ಲ ಅವ್ರು ಹೇಳೋದು. ಹೆಮ್ಮೆಯ ಕನ್ನಡಿಗ, ಮೇಡ್ ಇನ್ ಜಪಾನೇ, ಬಟ್ ಹೆಮ್ಮೆಯ ಕನ್ನಡಿಗ. ಈಗಂತೂ ಫುಲ್ ಜಪಾನೇ, ಬಟ್ ಎಲ್ಲದರಲ್ಲೂ ಸ್ಲೋ. ಜಪಾನ್ ದೇಶ ಅಷ್ಟು ಫಾಸ್ಟ್ ಇಲ್ಲ. ಅದಕ್ಕೆ ನಿಮ್ಮನ್ನ ಇಂಡಿಯಾ ಕಳಿಸಿರೋದು, ಇಂಡಿಯಾದಲ್ಲಿರುವಂಥ ಹೋಗಿ ಆಚೆ ಇಲ್ಲಿಂದ ಅಂತ. ಅಯ್ಯೋ, ನೋಡಿ ಹಂಗೆ ನೋಡಿ ಕೀ ಹಾಕ್ತಾರೀಗ. ತಿರ್ಗಾ ತೆಗಿತಾರೆ ಬರಕ್ಲವ. 500 ಬೆಡ್ಸ್ ಕಟ್ಟೋಣ. ಬರಕ್ಲವ ಹಾಕಿದ್ದಾರೆ ನೋಡಿ. ಈಗ ನೋಡಿ, ಫಸ್ಟ್ ಹೆಲ್ಮೆಟ್ ಹಾಕ್ಬೇಕು ತಾನೆ. ಗಾಡಿ ಏನಕ್ಕೆ ಸ್ಟಾರ್ಟ್ ಮಾಡಿದ್ರು ನೋಡಿ. ಗ್ಲೌಸ್ ಹಾಕೋತಾರೆ ನೋಡಿ. ಪ್ರವೀಣ್ ಬ್ರೋ ಗ್ಲೌಸ್, ಹೆಲ್ಮೆಟ್ ಹಾಕ್ಬೇಕು ತಾನೆ, ಗ್ಲೌಸ್ ಹಾಕೋತವ್ರೆ. ಎಲ್ಲ ಉಲ್ಟಾ ಪಲ್ಟಾ. ನೋಡಿ ಒಂದು ಗ್ಲೌಸ್ ಹಾಕೊಂಡು ಹೆಲ್ಮೆಟ್ ಹಾಕೋತ. ಇವ್ರನ್ನೆಲ್ಲ ನಾವು ಬೈಕರ್ಸ್ ಅಂದರೆ ತಪ್ಪಾಗ್ಬಿಡುತ್ತೆ ನೋಡಿ. ಹಂಗೆ ನೋಡಿ
ಅವ್ರಿಗೆ ಇಂಟರ್ಸೆಪ್ಟರ್ ಪೊಲೀಸವ್ರಿಗೆ. ಅಯ್ಯೋ ಇವ್ರು ಹೆಲ್ಮೆಟ್ ಹಾಕ್ಬಿಟ್ರೆ ಮಳೆನೇ ಬಂದ್ಬಿಡುತ್ತೆ. ಸೆನ ಆನ್ ಮಾಡಿದ್ರು ಈಗ. ಹಂಗೆ ನೋಡಿ ಗ್ಲೌಸ್ ಬಿಚ್ಚಿದ್ರು ನೋಡಿದ್ರಾ? ಎಲ್ಲ ರೆಕಾರ್ಡ್ ಆಗ್ತಿದೆ. ಇಲ್ಲ ಹಾಕೊಂಬಿಟ್ರು. ಈಗ ನೋಡಿ ಟವಲ್ ಇಕ್ಕೊಂಡಿಲ್ಲ, ಇನ್ನೂ ಟವಲ್ ಇಕ್ಕೋಬೇಕು ಕುಂಡಿಗೆ. ಬಿಚ್ಚಿಲ್ಲ, ಟವಲ್ ಎತ್ಕೊಂಡ್ರು ಕುಂಡಿಗೆ. ಬಟ್ ಏನು ಗೊತ್ತಾ, ನಾನು ನೋಡ್ಕೊಂಬಿಟ್ಟು ಬಟ್ ಅಲ್ಲಲ್ಲೇ ಇಂಪ್ರೂವ್ಮೆಂಟು. ಆನ್ ಮಾಡಿದಾರೆ ಸನ ಇಲ್ವೋ ಅವರು ಏನು ಮಾಡ್ತವ್ರೆ? ಏನು ಮಾಡಿದ್ರು? ಕಾಲಲ್ಲಿ ಬಂದು ಟೈರ್ ಹೊಡೆದ್ರು. ಸನ ಆನ್ ಮಾಡಿದ್ದೀರಾ? ಆನ್ ಆಗಿದ್ಯಾ? ಕನೆಕ್ಟ್ ಮಾಡಿ. ಒಂದು ಸ್ಟೂಲ್ ತರಬೇಕು. ಅಡ್ವೆಂಚರ್ ಆದರೆ ಸ್ಟೂಲ್ ತರಬೇಕು. ಏಣಿನೇ ಬೇಕು. ತ್ರೀ 1 2 3 ಬಂದ್ರಾ? ಅವ್ರು ಕನೆಕ್ಟ್ ಆದ್ರೆ ನಿಮಗೆ? ಬಂದರು. ಅಲೋ, ನೀವಿಲ್ಲ ಅಲ್ಲ? ಈಗ ಕನೆಕ್ಟ್ ಮಾಡ್ತೀನಿ ನೋಡಿ. ಒನ್ನು ಹಾಂ, ಬಂದ್ರಾ ಪ್ರೈಮ್ರಾ? ಬೇಡ ಇರಿ. ಹಲೋ, ನಿಮ್ಗೊಂದು ಸ್ಟೂಲ್ ಬೇಕು ಗಾಡಿ ಹತ್ತಕ್ಕೆ. ಏನಿ ತರ ನೆಕ್ಸ್ಟ್ ರೈಡ್ಗೆ? ಏನು ಹೈಟ್ ಎಲ್ಲಿದೆನಾ? ಏನು ಹೈಟು? ನಂದು ಹೈಟ್ ಇರೋದು. ನೀವೇನು ನೋಡ್ತೀರಾ ನೀವು? ಹಾಂ, ಸೀಟ್ ಹೈಟು ನನಗಿಂತ ಅವ್ರದ್ದು ಎತ್ತರವಾಗಿದೆ ಅಂತೆ. ಇಲ್ಲ, ಅದಂಗೆ ಕಾಣೋದು ನಂದೇ ಹೈಟ್ ಇರೋದು. ಹೆಂಗೆ ಕಾಣುತ್ತೆ ನಿಮ್ಗೆ? ಅದು ಹೆಂಗೆ ಗೊತ್ತಾಗುತ್ತೆ? ನೋಡೋಣ ಇರಿ ಆಮೇಲೆ. ಓಕೆ ಸ್ನೇಹಿತರೆ, ಲೆಟ್ಸ್ ಗೋ. ಹೋಗೋಣ. ಅಲ್ಲ, ನೀವು ಬರ್ತಾ ಇರಬೇಕು. ನೀವು ಮತ್ತೆ ಗ್ಲೌಸ್ ಬಿಚ್ಬಿಟ್ಟು ಹಾಕ್ಬೇಡಿ, ಬನ್ನಿ. ನಿಮಗೊಂದು ಏಣಿ ತಗೋಬತ್ತೀನಿ ನೆಕ್ಸ್ಟ್ ರೈಡ್ಗೆ. ಯಾಕೆ ಕ್ರೂಸ್ ಕಂಟ್ರೋಲ್ ಇಲ್ಲ ಇವಾಗ? ಸ್ನೇಹಿತರೆ, ಸತಾರಾಗೆ ಇನ್ನೂ ಒಂದು 500-550 ಕಿಲೋಮೀಟ್ರ್ ಇದೆ ನೋಡಿ. ಹುಬ್ಳಿ ಇಲ್ಲಿಂದ 169 ಇದೆ. ಹುಬ್ಳಿಗೆ ಹೋಗ್ಬೇಕು. ರಾಣೆಬೆನ್ನೂರಿಗೆ ಹೋಗ್ಬೇಕಾ? ರಾಣೆಬೆನ್ನೂರು ಮೇಲೆ ಹುಬ್ಳಿಗೆ ಹೋಗೋದಾ? ಓ ಮೈ ಗಾಡ್. ಹುಬ್ಳಿ 169. ಬೋಲ್ಡ್ ನೋಡ್ರಿ ತಲೆ ತಿರುಗ್ತಾ ಇದೆ ನನಗೆ. ನೋಡಿ 100. ನೀವು ಜೋಶಲ್ಲೇ ಇದ್ದೀರಲ್ಲ ಆವಾಗಲೂ. ಹೌದು. ನೀವು ಹೇಳಿದ್ಮೇಲೆ ಅದು ನಾವು ಪಾಲಿಸ್ತೀವಿ. ಲೆಟ್ಸ್ ಗೋ ಸ್ನೇಹಿತರೆ. ಫೈನಲಿ ಮಳೆ. ದಾವಣಗೆರೆ ಇನ್ನೇನಿನ್ನ ದಾವಣಗೆರೆ ಬಂದಿಲ್ಲ. 10 ಕಿಲೋಮೀಟ್ರು. ಏನು ಹೊಡಿತೈತೆ ಗೊತ್ತಾ ಮಳೆ? ಓ ಮೈ ಗಾಡ್, ಮಸ್ತಾಗಿ ಹೊಡಿತೈತೆ ಮಳೆ. ರೈನ್ ಗೇರ್ಸ್ ಹಾಕೋಬೇಕು. ಸೊ ಅದಕ್ಕೆ ಸ್ವಲ್ಪ ಸ್ಲೋ ಮಾಡಿದ್ವಿ. ಓಹೋ, ಹೆಂಗೆ ಹೊಡಿತಿದೆ ಗೊತ್ತಾ ಮಳೆ? ಅಮ್ಮ ಎನ್ನ ಗುರುವಾಯರಪ್ಪ. ಓಹೋ ಅಪ್ಪ, ಮಸ್ತ್ ಮಳೆ. ರೈನ್ ಗೇರ್ ಹಾಕೊಳ್ಳೋಕ್ಕೆ ಎಲ್ಲಿ ಬಂದಿದ್ದೀವಿ ಗೊತ್ತಾ? ಮಸ್ತ್. ಓಕೆ. ಎಸ್ ಸ್ನೇಹಿತರೆ, ಕೊಲ್ಲಾಪುರ್ಗೆ ಇನ್ನು ಇಲ್ಲಿಂದ 25 ಕಿಲೋಮೀಟ್ರ್ ಇದೆ. ಸೊ ಟೈಮ್ ಬಂದು ನೋಡಿ 10:35 ಆಗೋಗಿದೆ. ಹೋಟೆಲ್ ಪಿಂಕ್ ಪ್ಯಾಲೇಸ್ ಅಂತ. ಇಲ್ಲಿ ರೂಮ್ನೆಲ್ಲ ಕೇಳಿಬಿಟ್ಟು ಫೈನಲಿ ರೂಮ್ ಮಾಡಿಬಿಟ್ವಿ.
ಯಾಕಂದರೆ ಫುಲ್ಲು ಟಯರ್ಡ್ ಆಗೋಗಿತ್ತು.